ಕಲೀರಿ ಫಸ್ಟ್ ವಾಗಿ. ಕಳು ಮಾಡಕ್ಕಲ್ಲ, ಕೆಳಗೆ ಇಳಿದು ಮಾತಾಡ್ರಿ. ಕಳು ಮಾಡಕ್ಕಲ್ಲ. ಹೌದು ಹೌದು, ನಿಮ್ಮ ಇಲಾಖೆಯವರು ಮಾಡ್ಬೇಕು. ನಾನು ಮಾತಾಡ್ತೀನಿ ಈಗ. क्या वो मालक है ना, वो सरकारी वो गवर्नमेंट व्हीकल है ना, तुम्हें कितना पैसे मांगे? कितना? 50,000 मांगे। तुम क्या बोले? हमारे पास तो है नहीं पैसे, हम कहाँ से देंगे, हमारी इतनी पगार भी नहीं है। हाँ, तुमको भी क्या भी पैसे नहीं मिलेगा? नहीं, हमारे को पैसा नहीं मिलेगा। 50,000 कहाँ देगा भैया? तुम हमारे को ले जा रहे हैं, बोल रहे हैं दिन भर काम करे तो तुमको भी 500 रुपए नहीं मिलेगा। 50,000 वो मांगे, तुम क्या बोले? हमारे पास है नहीं बोले। हाँ सही है, तुम्हारे सभी डॉक्यूमेंट्स क्लियर है? हमारे पास है नहीं इतने पैसे, हम हाँ नौकरी करते हैं, हमारे पास पैसे है ही नहीं। हाँ, वो पैसे मांगे 50,000, तुम नहीं बोले तो डॉक्यूमेंट सभी क्लियर है। बाद में वही पैसे भी मांग रहे हैं साहब। डॉक्यूमेंट क्लियर है, कागज सब है ओके है। हाँ, बिल का पैसा सब बिल के पैसे मांग रहे हैं, बिल दो। तुम क्या बोले? वो 50,000 रुपए बोले तो बाद में क्या तुम हमारे पास पैसे नहीं बोले? क्या बोले? हमारे पास है नहीं पैसे, तो हम कहाँ से देंगे, हमारी इतनी पगार भी नहीं, हम कहाँ से देंगे इनको पैसे? ऐसे लफड़ा कर रहे हैं लोग, तुम्हारे को पैसा देना पड़ेगा, नहीं तो हम कहाँ। हाँ सही है, हमारे को ले जाके बंद कर देंगे। तुम दिन भर काम करे तो तुमको 500 रुपए नहीं मिलेगा। हमारे को क्या मिलेगा, कुछ नहीं मिलता, इतना पगार कहाँ, हमारी पगार 500 नहीं कमाते, 300-400 रुपए डेली पड़ता हमारे को। तो तुमको पैसे तो मांगे, तुमने पैसे नहीं दिया? नहीं हमने नहीं दिया। हाँ, वो क्या कितना घंटे तुमको रोका है? 2 घंटे हुआ? 2 घंटे से प्लस ऊपर हो रहा हो। हाँ, प्लेयर से 2 घಂಟೆ वो रुके। हाँ, 2 घंटे से ज्यादा हो रहा हो। ತಾವು ನೋಡಬಹುದು ಏನಪ್ಪಾ ಅಂದ್ರೆ ಡ್ರೈವರ್ ಅವರು ಹೇಳ್ತಾರೆ 2 ಗಂಟೆಯಿಂದ ಇವ್ರನ್ನ ತರಬಿದ್ದಾರೆ, ಮತ್ತು 50,000 ರೂಪಾಯಿ ಏನಪ್ಪಾ ಅಂದ್ರೆ ಅವ್ರಿಗೆ ಕೇಳಿದಾರೆ ಅಂತ ಹೇಳ್ತಾರೆ. 50,000 ರೂಪಾಯಿ ಇವ್ರು ಕೇಳಿದ್ರು, ಕೇಳಿದ ಹೊತ್ತಿನಲ್ಲಿ ಅವರು ಇಲ್ಲ ನನ್ನ ಕಡೆ ದುಡ್ಡಿಲ್ಲ ಅಂತ ಹೇಳಿದ್ರು. 50,000 ಇಲ್ಲ ಅಂದ್ರು ಸಟಕ್ಕೆ ಅವರು ಏನಪ್ಪಾ ಅಂದ್ರೆ ಈ ತರಕ್ಕೆ ಏನಪ್ಪಾ ಅಂದ್ರೆ ಆಯ್ತು 50,000 ಇವರು ದುಡ್ಡನ್ನ ಬೇಡಿಕೆಯನ್ನು ಇಟ್ಟಿದ್ರು. ಇಟ್ಟದ ಮೇಲೆ ಏನಪ್ಪಾ ಅಂದ್ರೆ ನಾವು ಬಂದಿವಿ, ಯಾಕೆ ದುಡ್ಡನ್ನ ಕೇಳಿದ್ರು ಅನ್ನುವಂತ. ತುಮಕೋ 2 ಗಂಟೆ ಹೋಗೋಣ? 2 घंटे से ज्यादा होगा। 2 ಗಂಟೆ ಹಿಡಿಯುವಂತ ಅವಶ್ಯಕತೆ ಆತನತ್ತ ಏನು ಇಲ್ಲ ಅಂದ್ರೆ 10 ನಿಮಿಷ ತಗೊಂಡು ಹೋಗ್ಬೋದಾಗಿತ್ತಲ್ಲ. ಯಾರು ಹೊಡ್ಯಾಕ ನೀವು ಫೋನ್ ಯಾಕೆ ಕಸ್ಕೊಂಡೆಪ್ಪ? ನೀನು ಸರ್ಕಾರಿ ನೌಕರಿನ? ನಾನು ಸರ್ಕಾರಿ ನೌಕರಿ, ರಾಜನ್ ಪಟ್ಟು 3 ಇವ್ರು ಯಾರು? ಸರ್ಕಾರಿ ನೌಕರಿ ಯಾರು? ಬ್ರದರ್ ತಾವ್ಯಾರು? ಡ್ರೈವರ? ತಾವೇನು ಹೊರಗುತ್ತಿಗೆ ಮೇಲೆ ಮಾಡ್ತೀರಾ? ಹೊರಗುತ್ತಿ ಮೇಲೆ ಇದ್ದೀರಾ? ಏನ್ ತಮ್ಮ ಹೆಸರೇನು ಬ್ರದರ್? ಸರ್ ತಾವು ಸುಳ್ಳು ಹೇಳುವುದನ್ನ ಪ್ಲೀಸ್ ಸರ್, ಆ ಪದವನ್ನ ನಾವೆಂದೂ ಬಳಸಿಲ್ಲ. ತಾವು ಸುಳ್ಳು ಹೇಳ್ತಿದ್ರಿ, ಹೌದಾ? ಇಡೀ ಬದುಕಲ್ಲಿ ನಾನು ಸರ್ಕಾರಿ 3 ನೌಕರಿ ಮಾಡಿ ರಿಸೈನ್ ಮಾಡಿ ಈಗ ವಕೀಲಾಗಿ ಕೆಲಸ ಮಾಡ್ತಿದ್ದೀನಿ. ಇಡೀ ಇಲಾಖೆಯಲ್ಲಿ ಈ ತರ ಸುಳ್ಳು ಹೇಳುವುದನ್ನ ತಾವು ತಪ್ಪಿಸ್ಬೇಕು, ಹೌದಾ? ತಾವು ಈ ತರ ಸುಳ್ಳು ಹೇಳುವುದನ್ನ ಬಿಡಬೇಕು ದಯವಿಟ್ಟು. ನಿಮ್ಮಂತ ಅಧಿಕಾರಿಗಳಿಗೆ ಎಷ್ಟು 2 ತಾಸ ಕೇಸ್ ಮಾಡಿ ತಗೊಂಡು ಹೋದ್ರೆ ನಾನು ಗೌರವದಿಂದ ತಮಗೆ ಅಂತಿದೆ ಸರ್. ತಾವು ಒಳ್ಳೆ ಕೆಲಸ ಮಾಡ್ತೀರಿ, ತಮಗೆ ಅಭಿನಂದನೆ ಸಲ್ಲಿಸ್ತೀವಿ ಬ್ರದರ್. ಎಷ್ಟು 2 ತಾಸ 3 ತಾಸ ಬ್ರದರ್? ಪ್ಲೀಸ್. ನಿಮ್ಮ ಗಾಡಿ ಒಳಗಿನ ರಿಫ್ಲೆಕ್ಟರ್ ಲೈಟ್ ಹೋಯ್ತು, ಸೈಡಿಗೆ ಫಾಲೋ ಮಾಡಿಸ್ಬೇಕು. ಇಲ್ಲ ಆಯ್ತು, ಅವ್ರು ತಗೊಂಡ್ರೆ ನಾನು ಗೌರವದಿಂದ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ತಗೊಂಡು ಹೋದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದ್ರೆ 2 ತಾಸವರೆಗೆ ಏನಾಯ್ತು? ಅಯ್ಯೋ ಪುಣ್ಯಾತ್ಮ, ಇಂಥವೆಲ್ಲ ಡೈಲಾಗ್ ಬಿಡೋ ಪುಣ್ಯಾತ್ಮ, ಇಂಥವೆಲ್ಲ ಬಾಳ್ ನೋಡಿದೀನಿ. ಇಂಥವ್ ಡೈಲಾಗ್ ನಿಮ್ಮಂತವ್ರು ಬಾಳ ಕಳ್ಳ ಅಧಿಕಾರಿ ನೋಡಿದೀನಿ, ಹೌದಾ? ಇದು ತಪ್ಪು ನೀವು ಮಾತಾಡುದು ಇವಾಗ, ಹೌದಾ? ಹೌದು. ನೀ ಆಫೀಸರ್ ಅಂದ್ರೆ ಏನು? ನಿಮಗೆ ಸಂಬಳ ಕೊಡೋರು ಯಾರು? ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ನಿಮ್ಮನ್ನ ಏನಪ್ಪ ಇಂಥ ಕಳ್ಳ ಹಿಡಿಯೋದು ಕಳ್ಸಿದ್ದು ಇದನ್ನ ಮಾಡ್ತಲ್ಲ. ಈಗ 2 ತಾಸ ಆದ್ರೆ ಯಾಕೆ ಮಾಡ್ಲಿ ನೀವು? ಎಲ್ಲಿಗಿದೆ ತಮ್ಮ? ಅದನ್ನೇ ಹೇಳ್ತಿ ಸರ್, ನಾವು 2 ತಾಸ ಅವ್ರು ಯಾಕೆ ಮಾಡ್ಲಿಲ್ಲ? ನಮಗೆ ಅದನ್ನ ಯಪ್ಪ ಅಂಥವೆಲ್ಲ ಉಡ್ಸ್ಕೊಂಡು ಹೇಳ್ಬೇಡ. ಇಂಥವೆಲ್ಲ ತಪ್ಪು.